ನೂರೊಂದು ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ 101 ನೆನಪು ಸರಣಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ತುಂಬ ಹೆಮ್ಮೆ ಅನ್ನಿಸಿದೆ. ಬಹುಶಃ ಇತ್ತೀಚಿನ ಬಂದಿರೋ ಡಿಜಿಟಲ್ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ನಮ್ಮ RR ಕನಸುಗಳ ಕಾರ್ಖಾನೆ ಅಂತ ಕಾಣುತ್ತೆ. ಇದನ್ನು ದಾಖಲಿಸ್ತಾ ಇರೋದು ಆ ಒಂದು ಹೆಮ್ಮೆ ಇದೆ, ಗೌರವ ಇದೆ, ಗರ್ವ ಇದೆ ನನಗೆ. ನೀವೆಲ್ಲ ಸಾಕಷ್ಟು ಜನ ಕೇಳಿದ್ರಿ ನನಗೆ, ನಿವೇದಿತಾ ಜೈನ್ ಅವ್ರ ಬಗ್ಗೆ ಸ್ಟೋರಿ ಮಾಡಿ, ನಿವೇದಿತಾ ಜೈನ್ ಅವ್ರ ಬಗ್ಗೆ ಸ್ಟೋರಿ ಮಾಡಿ, ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಅಂತ. ನನ್ನ ಪ್ರಯತ್ನ 2.5-3 ವರ್ಷದಿಂದ ನಿರಂತರವಾಗಿ ನಡೀತಾ ಇತ್ತು. ಅಂದರೆ ಈ ಸರಣಿನಲ್ಲಿ ನಾನು ನಿವೇದಿತಾ ಜೈನ್ ಅವರ ತಾಯಿನ ಇಂಟರ್ವ್ಯೂ ಮಾಡೋದಕ್ಕಿಂತ ಮುಂಚೆ ಈ ಹಿಂದೆ ನಾನು ಮಾಡೋದಂತ ಕೆಲವರು ಬಿಲ್ಡಪ್ ಅಂತೀರಾ, ಕೆಲವರು ಅದನ್ನು ಪ್ರೀತಿಯಿಂದ ಒಪ್ಕೊಂಡಿದ್ದೀರಾ. ನೀವೇನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂದ್ಕೊಳ್ಳಿ. ಬಟ್ ಆದರೆ ನಾನು ಒಬ್ಬರನ್ನ, ನೀವು ಅತಿಥಿನ, ಕಲಾವಿದರನ್ನ ಕೇಳಿದಾಗ ನಿಮ್ಮ ಮುಂದೆ ಅವ್ರನ್ನ ಪ್ರೆಸೆಂಟ್ ಮಾಡೋದಕ್ಕೆ ನಮ್ಮ ಹಿಂದೆ ಇರೋ ಒಂದು ಶ್ರಮ ನಿಮಗೆ ತಿಳಿಬೇಕು ಅನ್ನೋದಕ್ಕೋಸ್ಕರ ನಾನು ಹಂಗೆ ಮಾಡೇ ಮಾಡ್ತೀನಿ. ಇದನ್ನು ಮಾರ್ಕೆಟಿಂಗ್ ಅಂತನಾದ್ರು ಅಂದ್ಕೊಳ್ಳಿ, ಬಿಲ್ಡಪ್ ಅಂತನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಕಮೆಂಟ್ ಮಾಡಿ. ಆದರೆ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇಟ್ಕೊಂಡು ಕಮೆಂಟ್ ಮಾಡಿ. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್. ಎಲ್ಲರೂ ಹಾಗಲ್ಲ, ಎಲ್ಲರೂ ತುಂಬ ಪ್ರೀತಿ ಕೊಡ್ತಾರೆ. ಆದರೆ ಕೆಲವರು ಮೊಸರಲ್ಲಿ ಕಲ್ಲು ಹುಡುಕೋರು ಈ ರೀತಿ ಮಾಡ್ತಾರೆ. ಬಟ್ ಅವ್ರಿಗೂ ಅದೇ ಹೇಳ್ತಾ ಇರೋದು, ನೀವು ಕಮೆಂಟ್ ಮಾಡಿ, ನಿಮಗೆ ರೈಟ್ಸ್ ಇದೆ. ಬಟ್ ನನ್ನ ತಾಯಿನೆಲ್ಲ ಎಳೆದು ಕಮೆಂಟ್ ಮಾಡಬೇಡಿ ಅಂತ ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸ್ತಾ ಹೇಗೇನು ನಾನು ಹೇಳ್ತಾ ಇದ್ದೀನಿ. ದಿಸ್ ವಿಲ್ ಬಿ ಲಿಟಲ್ ಒಂದು ಇಲ್ಲ 2 ಎಪಿಸೋಡ್ ಬಂದು ಆಮೇಲೆ ಅವ್ರ ತಾಯಿಯವ್ರ ಸಂದರ್ಶನ ಬರುತ್ತೆ. ಎಸ್, ಕಮಿಂಗ್ ಬ್ಯಾಕ್. ನೀವೆಲ್ಲ ಹೇಳ್ದಂಗೆ ಸಾಕಷ್ಟು ಜನ ಮೆಸೇಜ್ ಕಳಿಸಿದ್ರಿ. ಯಾರದೇ ನನ್ನ ಕಲಾವಿದರು ಸಂದರ್ಶನ ಮಾಡಿದ್ರು ನಿವೇದಿತಾ ಜೈನ್ ಅವರ ಕುಟುಂಬನ ಹುಡುಕಿ ಮಾಡಿ ಅಂತ. ಹೆಂಗೆ ಹುಡುಕೋದು? ಸೊ ನಾನು ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ದೆ. ಅಲ್ಲಿ ಅವರ ಇದ್ದಿದ್ದ ಜಾಗ, ಅವ್ರ ಮನೆ ಎಲ್ಲನೂ ಹುಡುಕಿದ್ದೆ. ಅಲ್ಲಿ ಏನೇನಾಯಿತು, ಅಲ್ಲಿ ಏನೇನು ಹುಡುಕ್ದೆ ಅನ್ನೋದನ್ನು ನೀವೇ ನೋಡ್ಕೊಂಬನ್ನಿ. ನಿವೇದಿತಾ ಜೈನ್ ಮೇಡಮ್ ಅವರ ಕುಟುಂಬನ ಹುಡುಕೋದಕ್ಕೆ ನಾನು ಇಟ್ಟ ಮೊದಲನೇ ಹೆಜ್ಜೆ ಇದೆ, ರಾಜರಾಜೇಶ್ವರಿ ನಗರದ ಆರ್ಚ್. ಇವತ್ತು ಇಷ್ಟು ಬಿಸಿ ಇದೆ, ಹೀಗಿದೆ. ಆದರೆ ನಿವೇದಿತಾ ಜೈನ್ ಮೇಡಮ್ ವಾಸವಾಗಿದ್ದ ಸಂದರ್ಭದಲ್ಲಿ 20-25 ವರ್ಷದ ಹಿಂದೆ ಈ ಆರ್ಚ್ ಹೀಗಿರಲಿಲ್ಲ. ಅದು ಯಾವ ರೀತಿ ಇತ್ತು ಅಂತಂದರೆ, ಇವಾಗ ನೋಡಿ ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಇತ್ತು. ಆರ್ಚ್ ಒಳಗಡೆಯಿಂದ ಸೀದಾ ಹೊರಟ್ವಿ. ನನಗೆ ಅವ್ರ ಮನೆ ತೋರಿಸ್ಬೇಕು. ಅವ್ರು ನಿವೇದಿತಾ ಜೈನ್ ಮೇಡಮ್ ಅವರು ಎಲ್ಲಿಂದ ಅವರು ಬಿದ್ದರು, ಹೇಗೆ ಬಿದ್ದರು, ಅದು ಯಾರನ್ನಾರು ಅವ್ರ ಮನೆಯಲ್ಲಿ ಯಾರಿದ್ದಾರೋ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಹೆಂಗಾದರೂ ಮಾಡಿ ನಿಮ್ಗೆ ಅದೆಲ್ಲ ತೋರಿಸ್ಬೇಕು ಅಂತ ತುಂಬ ಆಸೆ. ನನಗೆ ಮಾಹಿತಿ ಇತ್ತು. ಏನಂತಂದರೆ, ಆರ್ಚಿಂದ ಒಳಗಡೆ ಸ್ಟ್ರೈಟಾಗಿ ನಾವು ಎಂಟ್ರಿ ಆಗಿ ಅಲ್ಲೊಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಹತ್ರ ಲೆಫ್ಟ್ ತೊಗೊಂಡು ಸ್ವಲ್ಪ ಹಾಗೆ ಮುಂದೆ ಒಂದು ಹತ್ತಿದ್ರೆ ರೈಟ್ ಸೈಡಲ್ಲಿ ನಿಮಿಷಾಂಬ ದೇವಿದು ಟೆಂಪಲ್ ಇದೆ. ಆ ಟೆಂಪಲ್ ಡಯಾಗ್ನಲ್ ಆಪೋಸಿಟಲ್ಲೇ ಕೆನರಾ ಬ್ಯಾಂಕ್ ಕಾಣತ್ತಂದು. ಆ ಕೆನರಾ ಬ್ಯಾಂಕಿಂದ ಮುಂದೆ ಹೋದರೆ 3ನೇ ಮನೆನೋ 4ನೇ ಮನೆನೋ ಅಂತ ಹೇಳಿದರು. ಬಟ್ ಯಾವ ಮನೆ ಅಂತ ಗೊತ್ತಾಗಿಲ್ಲ. ಸೊ ನಾನು ಪ್ರಯಾಣ ಹಾಗೇ ಹುಡುಕಾಟ ಮುಂದುವರ್ಸ್ಕೊಂಡು ಹೋದೆ. ಅಲ್ಲಿ ನನಗೆ ಈ ವಿಷಯನ ನಿವೇದಿತಾ ಜೈನ್ ಅವ್ರ ಮನೆಯನ್ನು ತೋರಿಸೋದಕ್ಕೆ ಒಂದು ಹೆಣ್ಮಗಳು ಕಾಣಿಸ್ಕೊಂಡ್ರು. ಅಲ್ಲಿ ಕಾರ್ ನಿಲ್ಲಿಸಿ ಅವ್ರ ಹತ್ರ ಹೋದೆ. ಸ್ನೇಹಿತರೆ, ಮೈಕ್ ರೆಡಿ ಇಟ್ಕೊಂಡಿದ್ದೀನಿ. ನೀವೆಲ್ಲ ಬೈತಾ ಇರ್ತೀರ ಆಡಿಯೋ ಪ್ರಾಬ್ಲಮ್ ಅಂತ. ಅದಕ್ಕೆ ನಾನು ಹಾಕ್ಕೊಂಡು ಇಲ್ಲಿ ಬಂದಿದ್ದೀನಿ. ನಿವೇದಿತಾ ಜೈನ್ ಅವ್ರ ಮನೆ ಇದ್ದಿದ್ದು ರೋಡ್ ಇದು. ಯಾವುದು ಇಲ್ಲಿ ಮನೆ ಗೊತ್ತಿಲ್ಲ. ಈ ಅಂಗಡಿಯವ್ರನ್ನ ಕೇಳೋಣ. ಭಾರತ್ ಫ್ಯಾನ್ಸಿ ಮತ್ತು ಗಿಫ್ಟ್ ಸ್ಟೋರ್ಸ್. ಅಮ್ಮ ನಮಸ್ಕಾರ. ನಮಸ್ಕಾರಮ್ಮ. ಒಂಚೂರು ಹೊತ್ಕೊಳ್ಳಿ, ಹಂಗೆ ಕೂತ್ಕೊಳ್ಳೋಣ. ಅಬ್ಬಾ ಅಮ್ಮ, ಏನು ನಿಮ್ಮ ಹೆಸರು? ಸರೋಜಮ್ನವ್ರೆ, ನಾನು ಇಲ್ಲಿ ನಿವೇದಿತಾ ಜೈನ್ ಅಂತ ಇದ್ರಲ್ಲ ಒಬ್ರು ಸಿನಿಮಾ ಕಲಾವಿದರು, ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈ ರೋಡಲ್ಲಿ ಅವ್ರ ಮನೆ ಇತ್ತು ಅಂತ ಗೊತ್ತು, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಮ್ಮ ಅವ್ರ ಮನೆ? ಇಲ್ಲಿ ಸೈಟ್ ಮಾಡ್ಬಿಟ್ಟವ್ರು ನೋಡಿ. ಇವಾಗ ಸೈಟ್ ಮಾಡವ್ರು, ಇವಾಗ ಖಾಲಿ ಸೈಟ್ ಇರೋದು. ಅಂದ್ರೆ ಇವಾಗ ಮನೆ ಇಲ್ವಾ ಅಲ್ಲಿ? ಮನೆ ಇಲ್ಲ. ಯಾವಾಗ ಹೊಡೆದಾಕಿದ್ರಮ್ಮ ಮನೆ? ಅವರು ತಕೊಂಡಿದ್ರು ಮನೇನ, ತಕೊಂಡು ಚಿನ್ನದ ಅಂಗಡಿ ಮಡಗಿದ್ರು ಸೇಟುಗಳು. ಓ, ನಿವೇದಿತಾ ಜೈನ್ ಅದರಿಂದ ತಗೊಂಡು ಚಿನ್ನದ ಅಂಗಡಿ ಮಡಗಿದ್ರು. ಅವರು ಖಾಲಿ ಮಾಡ್ಕೋದ್ರು. ಆಮೇಲೆ ಬೇರೆಯವ್ರು ತಕೊಂಡ್ರು, ಹೊಡೆದಾಕವ್ರೆ ಮನೆ ಕಟ್ಟಕ್ಕೆ. ಇವಾಗ ಖಾಲಿ ಜಾಗ ಇದೆ, ಖಾಲಿ ಜಾಗ. ಬೋರ್ಗಿರಲ್ಲ ಹಾಕವ್ರೆ ಮನೆ ಕಟ್ಟಕ್ಕೆ. ಓಕೆ, ಅದೇನು ಇನ್ನ ಓಕೆ. ನೀವು ಎಷ್ಟು ವರ್ಷದಿಂದ ಇದ್ರಿಮ್ಮ ಇಲ್ಲಿ? ನಾವಿನ್ನೇನು 15 ವರ್ಷ ಆಯ್ತು. ಓಕೆ. ಅವ್ರು ತಿರುಗೋ ಟೈಮಲ್ಲಿ ಇದ್ರೆ ಆ ಟೈಮ್ ಅಷ್ಟೊತ್ಕೊಂದು ವರ್ಷ ಆಗೋದಿತ್ತು. ನಾವು ಬ್ಯಾಟ್ರಿಪುರದಲ್ಲಿದ್ದು, ಅವಾಗ ಅಲ್ಲಿದ್ರಿ. ಬಟ್ ನಿಮಗೆ ಗೊತ್ತಿತ್ತು ಇಲ್ಲೊಬ್ರು ಈ ಥರದವ್ರು ಇದ್ರು? ಹೇಳಿದ್ರು ಬಂದಾಗ, ನಮಗೆ ಗೊತ್ತಿಲ್ಲ. ಸರಿಮ್ಮ, ನಮಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರೋಜಮ್ಮ. ನೋಡಿ, ಇದೇ ನಿವೇದಿತಾ ಜೈನ್ ಮೇಡಮ್ ಅವರು ಇದ್ದಿದ್ದ ಮನೆ. ಇದೇ ಆ ಮನೆ. ಬಟ್ ಇಲ್ಲಿ ಆ ಮನೆ ಇಲ್ಲ. ಇದು ಆ ಸೈಟು. ಇದನ್ನು ಯಾರಿಗೋ ಮಾರಿದ್ರಂತೆ. ಅವ್ರು ಅದನ್ನು ಒಡೆದು ಏನೋ ಗೋಲ್ಡ್ ಅಂಗಡಿ ಮಾಡಿದ್ರಂತೆ. ಆ ಗೋಲ್ಡ್ ಅಂಗಡಿ ಕೂಡ ಇವಾಗಿಲ್ಲ. ಇದನ್ನು ಬೇರೆ ಯಾರೋ ತೊಗೊಂಡಿದ್ದಾರೆ ಅಂತ ಕಾಣುತ್ತೆ. ಬಹುಶಃ ನೋಡಿ, ಇಲ್ಲೇ ಎಲ್ಲೋ ಟೆರೆಸ್ ಇತ್ತು ಅಂತ ಕಾಣುತ್ತೆ. ಇಲ್ಲಿಂದನೇ ಎಲ್ಲೋ ಹೆಂಗೆ ಗೇಟ್ ಇತ್ತು ಏನು ನಮ್ಗೆ ಗೊತ್ತಿಲ್ಲ. ನಾನು ನೋಡಿಲ್ಲ ಈ ಮನೇನ.
ಬಟ್ ಅವರು ಮೇಲಿಂದ ಬಿದ್ದಿದ್ದ ಜಾಗ ಇದೇನೆ. ನಿವೇದಿತಾ ಜೈನ್ ಮೇಡಮ್ ಅವರು ಮೇಲಿಂದ ಬಿದ್ದಿದ್ದ ಜಾಗ ಇದೆ, ಬಟ್ ಜಾಗ ಇದೆ, ಮನೆಯದ ಆಕಾರ ಯಾವುದೂ ಇಲ್ಲ. ಸೊ ನನಗೆ ತುಂಬ ಆಸೆ ಇತ್ತು ಆ ಬಿಲ್ಡಿಂಗ್ ಅಟ್ಲೀಸ್ಟ್ ನಿಮ್ಗೆ ತೋರಿಸ್ಬೇಕು ಅಂತ. ಇವಾಗ ಅವ್ರು ಎಲ್ಲಿದ್ದಾರೆ ಏನು ಅನ್ನೋ ಕ್ಲೂನು ಯಾರಿಗೂ ಗೊತ್ತಿಲ್ಲ ಇಲ್ಲಿ. ನೋಡೋಣ. ಸೊ ಈ ಸೈಟು ಒಂದು ಸತಿ ಖಾಲಿ ಸೈಟ್ನ ನೋಡ್ಬಿಡಿ. ಇಲ್ಲೇ ನಿವೇದಿತಾ ಜೈನ್ ಅವರು ಇದ್ದಿದ್ದು ಇದೇ ಮನೆಯಲ್ಲಿ. ಸ್ನೇಹಿತರೆ, ಇಲ್ಲಿ ಈ ಮನೆ ಬಗ್ಗೆ, ನಿವೇದಿತಾ ಜೈನ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಈ ಮನೆಯವ್ರ ಹತ್ರ ಕೇಳಿದೆ. ಬಟ್ ಅವ್ರಿಗೆ ಡ್ಯೂ ಟು ದೇರ್ ಓನ್ ರೀಸನ್ಸ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ದೇ ಕನ್ಫರ್ಮ್ ಇಲ್ಲೇ ನಿವೇದಿತಾ ಜೈನ್ ಅವ್ರು ಇದ್ದಿದ್ದು. 2 ವರ್ಷದಿಂದ ಈ ಪ್ರಾಪರ್ಟಿನ ಡೆಮಾಲಿಷ್ ಮಾಡಿದ್ರು, ಇಲ್ಲೇನೋ ಬೇರೆದು ಬರುತ್ತೆ ಅಂತ ಹೇಳಿದ್ರು. ಇಷ್ಟು ಕನ್ಫರ್ಮೇಷನ್ ಸಿಕ್ತು. ಬಟ್ ಎಸ್, ದಿಸ್ ಇಸ್ ದ ಪ್ಲೇಸ್, ಇದೇ ಮನೆ, ಇದೇ ಜಾಗ. ನಂಗೆ ತುಂಬ ಡಿಸಪಾಯಿಂಟ್ ಆಯಿತು. ಅಂದರೆ ಬರೀ ಆ ಜಾಗ ನೋಡ್ಬಿಟ್ಟು ತುಂಬ ಡಿಸಪಾಯಿಂಟ್ ಆಯಿತು. ತುಂಬ ನಾನು ಆಸೆ ಇಟ್ಕೊಂಡಿದ್ದೆ, ಇಲ್ಲಿ ಏನೋ ಮನೆ ಇರ್ಬೋದು, ಯಾರನ್ನೋ ರಿಕ್ವೆಸ್ಟ್ ಮಾಡೋಣ ಅಂತ ಆಗಲೇ ಹೇಳಿದಾಗೆ. ಬಟ್ ಆಗಲಿಲ್ಲ. ನನಗೆ ತುಂಬ ಜನ ಸಜೆಷನ್ ಕೂಡ ಕೊಟ್ಟರು. ಈಗ 2 ವರ್ಷದ ಹಿಂದೆ ನಾನು ಇಂಟರ್ವ್ಯೂ ಮಾಡ್ಬೋದಾಗಿತ್ತು. ಸಾಕಷ್ಟು ಜನ ಸಜೆಷನ್ ಕೊಟ್ಟರು. ಅದೇನಂತ ಗೊತ್ತಾ, ಪೊಲೀಸ್ ಆಫೀಸರ್ ಯಾರಾಕೆ ನಿವೇದಿತಾ ಜೈನ್ ಅವರ ಡೆತ್ ಆಗಿದ್ದ ಟೈಮಲ್ಲಿದ್ದರು ಅವ್ರನ್ನ ಇಂಟರ್ವ್ಯೂ ಮಾಡಿ, ಇಲ್ಲ ಅವ್ರು ಟ್ರೀಟ್ ಮಾಡಿದ ಡಾಕ್ಟ್ರನ್ನ ಮಾಡಿ. ಇದೆಲ್ಲ ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಲ್ಲ. ಇದೆಲ್ಲ ನಾವು ಮತ್ತೆ ಅವರ ಕುಟುಂಬದವರಿಂದ ಬಂದಾಗ ಮಾತ್ರ ನಾವು ಅದನ್ನು ಅಥೆಂಟಿಕ್ಕಾಗಿ ತೊಗೊಳಕ್ಕಾಗೋದು. ಯಾರ್ಯಾರೋ ಮಾತಾಡಿದ್ರೆ ಅಥವಾ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿರೋರು ಮಾತಾಡಿದ್ರು ಅದು ಅವ್ರ ಅನುಭವ ಆಗುತ್ತೆ, ಅವ್ರ ಜೀವನ ಹೇಳೋಕ್ಕಾಗಲ್ಲ. ಅವರು ಆ ಒಂದು ಚಿತ್ರದ ಒಂದು ಅನುಭವ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನನ್ನ ಹುಡುಕಾಟನ ಮುಂದುವರಿಸ್ತಾನೇ ಇದ್ದೆ. ನೋಡಿದ್ರಿ ಅಲ್ಲ, ಅಲ್ಲಿ ಏನು ಇನ್ಫಾರ್ಮೇಷನ್ ಸಿಕ್ತು ಅಂತ ನಿಮಗೆ ಗೊತ್ತಾಯಿತು. ಲೈವ್ ಆಗಿ ನಿಮಗೆ ತೋರಿಸಿದ್ದೀನಿ. ಈಗ ಬೇಕಾಗಿರುವಂಥದ್ದು ನಿವೇದಿತಾ ಜೈನ್ ಅವರ ಕಾಂಟ್ಯಾಕ್ಟ್, ಅಂದರೆ ಅವರ ಜೊತೆ ಕೆಲಸ ಮಾಡಿದಂಥವ್ರು, ಡೈರೆಕ್ಟರ್ಗಳಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು, PROಗಳಿರ್ಬೋದು, ಎಲ್ಲರನ್ನೂ ಸಂಪರ್ಕ ಪಟ್ಟೆ. ಯಾರ ಹತ್ರನೂ ಇವತ್ತು ಪ್ರೆಸೆಂಟ್ಲಿ, ಯಾಕೆಂದರೆ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋಂಗೆ ಅವ್ರ ಕಾಲವಾದ ಮೇಲೆ ಅವ್ರ ಕುಟುಂಬದವ್ರು ಯಾರ ಹತ್ರನೂ ಸಂಪರ್ಕದಲ್ಲಿಲ್ಲ. ನಾನು ಸಂಪರ್ಕ ಮಾಡಿದವ್ರು ಯಾರಿಗೂ ಗೊತ್ತಾಗಲಿಲ್ಲ. ಏನು ಮಾಡೋದು ಅಂತಿರ್ಬೇಕಾದ್ರೆ ಮಲ್ಲಿಕಾರ್ಜುನ್ ಅಂತ ಅವರು ನನ್ನ ಮಿಸ್ಸಿಂಗ್ ಬಾಯ್ ಸಿನಿಮಾದ ಪ್ರೊಡಕ್ಷನ್ ಟೀಮ್ನು ಹೆಡ್ ಮಾಡಿದರು. ಆ್ಯಂಡ್ ನನಗೆ ಅವರು ಹಳೆ ಪರಿಚಯ, ಸಿಟಿ ಚಾನಲ್ನಲ್ಲಿ ನನಗೆ ಸೀನಿಯರ್ ಆಗಿದ್ದರು, ಅವರು ಜರ್ನಲಿಸ್ಟ್ ಕೂಡ ಆಗಿದ್ದರು. ಅವರು ನಿವೇದಿತಾ ಜೈನ್ ಅವ್ರ ಜೊತೆ ತುಂಬ ಕ್ಲೋಸ್ ಇದ್ದರು ಅನ್ನೋ ಒಂದು ಮಾಹಿತಿ ಇತ್ತು. ಸೊ ಅವ್ರಿಗೆ, ಮಲ್ಲಿಕಾರ್ಜುನ್ ಸರ್ಗೆ ನಾನು ಫೋನ್ ಮಾಡಿದೆ. ಮಲ್ಲಿಕಾರ್ಜುನ್ ಅವ್ರಿಗೆ ಫೋನ್ ಮಾಡಿದಾಗ ನನಗೇನು ಮಾಹಿತಿ ಸಿಕ್ತು ಕೇಳಿಸ್ಕೊಡಿ ಒಮ್ಮೆ. ಇಲ್ಲ, ಅವರು ನನ್ನ ಜೊತೆ ತುಂಬಾ ಆತ್ಮೀಯವಾಗಿದ್ಲು, ಕ್ಲೋಸ್ ಆಗಿದ್ಲು. ಬಟ್ ಡೆತ್ ಆದ್ಮೇಲೆ ಅವಳ ಬಾಡಿನ ಅವರು ವೈನಾಡಲ್ಲಿ, ಅವರ ನೇಟಿವ್ ಪ್ಲೇಸು, ನಿವೇದಿತಾ ಜೈನ್ದು ವೈನಾಡಲ್ಲಿ ನೇಟಿವ್ ಪ್ಲೇಸು. ಅವರು ಬಾಡಿನ ಅಲ್ಲೇ ತಗೊಂಡೋಗಿ ಅಲ್ಲೇ ಕ್ರಿಮಿಷನ್ ಮಾಡಿದ್ದಾರೆ. ವೈನಾಡ್ ಹತ್ರ ಯಾವುದೋ ಒಂದು ವಿಲೇಜ್ ಅಥವಾ ಎಸ್ಟೇಟೋ ಏನೋ ಆ ಥರ. ಯಾಕಂದ್ರೆ ನಾವು ಅಲ್ಲಿ ಗಿಮಿಷನ್ಗೆಲ್ಲ ಹೋಗ್ಲಿಲ್ಲ. ಇಲ್ಲಿ ಅವ್ರ ಬಾಡಿನ ಮೂವ್ ಮಾಡೋವರೆಗೂ ಆ ರಾಜರಾಜೇಶ್ವರಿ ನಗರದ ಮನೆಯಲ್ಲಿ ಇದ್ವಿ ನಾವು. ಆಮೇಲೆ ಅಲ್ಲಿಗೆ ತಗೊಂಡೋಗಿ ಅವ್ರು ಅಲ್ಲಿ ಕ್ರಿಮಿಷನ್ ಮಾಡಿದ್ದು. ಅಲ್ಲಿ ಅವ್ರ ಎಸ್ಟೇಟ್ ಎಲ್ಲ ಇತ್ತು. ಅವ್ರ ತಂದೆ ತುಂಬಾ ಜೋರಾಗಿದ್ರು ಅಂತ ಕೆಲಸ ಎಲ್ಲ ಮಾತಾಡುವಾಗ ಅವ್ಳು ನಿವೇದಿತಾ ಜೈನ್ ಹೇಳಿದ್ಲು. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲಿ ರಾಜರಾಜೇಶ್ವರಿ ನಗರ ಮನೆಯೆಲ್ಲ ಖಾಲಿ ಮಾಡಿದ್ರು. ಐ ಥಿಂಕ್ ಮೋಸ್ಟ್ ಅವರೆಲ್ಲ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅಂತ ನಮ್ಗೆ ವೈನಾಡಲ್ಲಿ. ಬಟ್ ಅವ್ರಿಗೆ ಬೇಸಿಕ್ ಫಾರ್ಮ್ ಮಲಯಾಳೀಸ್ ಅಲ್ವಾ ಅವರು, ಹಂಗಾಗಿ ಮೋಸ್ಟ್ ಎಲ್ಲ ಅವ್ರು ಹೋಗಿ ಅಲ್ಲೇ ಅವರು ತೋಟ ಗೀಟ ಅಥವಾ ಎಸ್ಟೇಟ್ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅಂತ ನಮ್ಗೆ ಇದುವರೆಗಿರೋ ಮಾಹಿತಿ. ಆಮೇಲೆ ಇನ್ಯಾರು ಅವ್ರ ಸಿನಿಮಾಗೆ ಸಂಬಂಧಪಟ್ಟವ್ರು ಯಾರು ಇರ್ಲಿಲ್ವಲ್ಲ ಅವ್ರ ಮನೇಲಿ. ಆಮೇಲೆ ನಮ್ಗೇನು ಆ ಟಚ್ ಇಲ್ಲ ಅವಳು ಸತ್ತ ಮೇಲೆ. ಹಂಗಾದ್ರೆ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ವೈನಾಡ್ಗೆ ಹೋಗಿ. ಬಟ್ ಅವಾಗೆಲ್ಲ ಅವಳು ದೊಡ್ಡ ಸ್ಟಾರ್ ಆಗಿದ್ಲಲ್ಲ, ಹಂಗಾಗಿ ಅಲ್ಲಿ ಸುತ್ತಮುತ್ತ ಯಾರಾದ್ರೂ ಹಳೆ ಅಂಗಡಿಯವರು ಅಥವಾ ಹಳೆ ಈ ಬಿಸ್ನೆಸ್ ಅವ್ರು ಇವ್ರು ಏನಾದ್ರು ಇದ್ರೆ ಸುತ್ತಮುತ್ತ ಯಾರನ್ನಾದ್ರೂ ಕೇಳಿದ್ರೆ ನಿಮಗೆ ಅವಳ ಬಗ್ಗೆ ಮಾಹಿತಿ ಸಿಗ್ಬೋದು. ಅದು ಅವ್ರ ಪೇರೆಂಟ್ಸ್ ಬಗ್ಗೆ. ಸರಿ, ಓಕೆ ಸರ್, ಥ್ಯಾಂಕ್ ಯು ಮಲ್ಲಿ ಸರ್. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಗಲಿ. ಗುಡ್ ಲಕ್ ರಘು, ಮಾಡಿ. ಇಷ್ಟು ಮಲ್ಲಿಯವ್ರು ಹೇಳಿದ್ರು ವೈನಾಡಲ್ಲೆಲ್ಲೋ ಇದ್ದಾರೆ ಅಂತ ಗೊತ್ತಾಯಿತು. ಸರಿ, ವೈನಾಡ್ ಹೋಗೋದು ಹೇಗೆ? ಇವಾಗ RR ನಗರಕ್ಕೆ ಅಂದರೆ ಬೆಂಗಳೂರು ಇಲ್ಲೇ ಪಕ್ಕ ನಾವು ಹೋಗ್ಬಿಡ್ದು. ವೈನಾಡ್ ಹೋಗೋಕ್ಕೆ ನಂಗೆ ಸಮಸ್ಯೆ ಅಲ್ಲ. ಬಟ್ ಹೋಗಿ ನನಗಲ್ಲಿ ಭಾಷೆ ಬರೋಲ್ಲ, ಮಲಯಾಳಂ ಬರೋಲ್ಲ, ಹಿಂಗೆ ಹುಡುಕ್ಲಿ, ಏನು ಮಾಡಲಿ, ವಾಸ್ ಕ್ಲೂಲೆಸ್. ಸೊ ಸ್ವಲ್ಪ ಮನೆಯಲ್ಲೂ ಹೇಳಿದ್ರು, ನನ್ನ ಟೀಮು ಎಲ್ಲ ಹೇಳಿದ್ರು, ಒಂಚೂರು ವೆಯ್ಟ್ ಮಾಡೋಣ, ಏನಾದರೂ ಲೀಡ್ ಸಿಗ್ಬೋದು, ವೆಯ್ಟ್ ಮಾಡೋಣ ಅಂತ. ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದು ಇನ್ನೊಬ್ಬರು ಚಂದ್ರ ಬಾರ್ಕೂರ್ ಅಂತ. ಚಂದ್ರ ಬಾರ್ಕೂರ್ ಅವ್ರು ಯಾರಪ್ಪ ಅಂತಂದರೆ ಬಾಲಕೃಷ್ಣ ಕಾಕತ್ಕರ್ ಅಂತ ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಇದ್ದರು. ಅವರು ನಾನು ETVಲಿ ಕೆಲಸ ಮಾಡಬೇಕಾದ್ರೆ ಕ್ರೈಮ್ ಡೈರಿ ಅನ್ನೋ ಒಂದು ಪ್ರೋಗ್ರಾಮ್ನ ಮೊದಲು ETVಲಿ ಸ್ಟಾರ್ಟ್ ಮಾಡಿದ್ದೇ ಅವರು. ನಂತರ ರವಿ ಬೆಳಗೇರಿ ಅವ್ರು ಬಂದು ETVನಲ್ಲಿ ಮಾಡಿದ್ರು. ನಮ್ಮ ಬಾಲಕೃಷ್ಣ ಕಾಕತ್ಕರ್ ಅವರು ಉದಯ TVಗೆ ಹೋಗಿ ಅಲ್ಲಿ ಕ್ರೈಮ್ ಸ್ಟೋರಿ ಅಂತ ಪ್ರೋಗ್ರಾಮ್ ಮಾಡ್ತಿದ್ರು. ಇದೇ ಕ್ರೈಮ್ ಸ್ಟೋರಿ ಪ್ರೋಗ್ರಾಮ್ನಲ್ಲೇ ಬಾಲಕೃಷ್ಣ ಕಾಕತ್ಕರ್ ಅವರು ನಿವೇದಿತಾ ಜೈನ್ ಮೇಡಮ್ ಅವ್ರ ಬಗ್ಗೆ 2 ಸಂಚಿಕೆಗಳನ್ನ ಮಾಡಿದ್ರು. ಅದು ಅವತ್ತಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಸೆನ್ಸೇಷನ್. ಅಂದರೆ ಅವರ ಈ ಮಿಸ್ಟೀರಿಯಸ್ ಅಂತ ಏನು ಸೋಕಾಲ್ಡ್ ಎಲ್ಲರೂ ಹೇಳ್ತಾ ಇದ್ದಾರೆ ಡೆತ್ತು, ಅದ್ರ ಬಗ್ಗೆ ಮಾಡಿದರು.
ಆ ಪ್ರೋಗ್ರಾಮ್ಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದವರು ಇವರು ಚಂದ್ರ ಬಾರ್ಕೂರು. ಅವ್ರನ್ನ ಹುಡುಕ್ದೆ, ಅವ್ರನ್ನ ಮಾತಾಡಿದೆ. ಬಟ್ ಅವರಿಂದ ಕೂಡ ನನಗೆ ಏನು ಅಂದರೆ ಎಕ್ಸಾಕ್ಟ್ ಮಾಹಿತಿ ಸಿಕ್ಕಲಿಲ್ಲ. ಯಾಕೆಂದರೆ ಬಾಲಕೃಷ್ಣ ಕಾಕತ್ಕರ್ ಸರ್ ಇವಾಗಿಲ್ಲ, ಚಂದ್ರ ಬಾರ್ಕೂರ್ ಅವರು ಅವರಿಂದನೂ ನನಗೆ ಅಂದ್ಕೊಂಡಿದ್ದ ಏನು ಔಟ್ಪುಟ್ಸು ಸಿಕ್ಕಲಿಲ್ಲ, ಅಥವಾ ಅಂದ್ಕೊಂಡಿದ್ದ ಇನ್ಪುಟ್ಸು ಸಿಕ್ಕಲಿಲ್ಲ ನನಗೆ. ಸರಿ, ಓಕೆ, ಮತ್ತೆ ಮುಂದೆ ಏನು ಮಾಡೋಣ ಹಿಂಗೆ ತಲೆಯಲ್ಲಿ ಒಂದು ಹುಳ ಬಿಟ್ಕೊಂಡು ಹುಡುಕ್ತಾನೇ ಇದ್ದೆ. ಇತ್ತೀಚೆಗೆ ಒಂದು 4-5 ಡೇಸ್ ಬ್ಯಾಕು ನಮ್ಮ ಚರಣ್ ಸರ್ ಸೀರೀಸ್ ನಡೀತಾ ಇತ್ತು ಅವಾಗ ಇನ್ನೂ ಚರಣ್ ರಾಜ್ ಸರ್ ಸೀರೀಸು. ನಾನು ಪಬ್ಲಿಕ್ಕಿಗೆ ಅಂತ ಒಂದು ವಾಟ್ಸಪ್ ನಂಬರ್ ಇಟ್ಟಿದ್ದೀನಿ, ಅದು ಬಹುಶಃ ನಿಮಗೂ ಗೊತ್ತು, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ಒಂದು ಅನ್ನೋನ್ ನಂಬರಿಂದ ಬೆಳಗಿನ ಜಾವ 3:42 ನಿಮಗೆ ಹಾಕ್ತೀನಿ, ಅದು ಟೈಮು ತೋರಿಸ್ತೀನಿ ಆ ಸ್ಕ್ರೀನ್ಶಾಟ್ನ. ಲೋಹಿತ್ ಅನ್ನೋರೊಬ್ಬರು ನನಗೆ ಮೆಸೇಜ್ ಮಾಡಿದ್ರು. ಆ ಮೆಸೇಜ್ ಓದ್ಬಿಟ್ಟು ಬೆಳಗ್ಗೆ ನಾನು ಎದ್ಬಿಟ್ಟು, ಮಾಮೂಲಿ ಬೆಳಗ್ಗೆ ಸೈಕ್ಲಿಂಗ್ ಹೋಗ್ಬೇಕಾದ್ರೆ 5:30-6 ಗಂಟೆಗೆ ಎದ್ಬಿಟ್ಟು ನೋಡಿಬಿಟ್ಟು ಸ್ಟನ್ ಆಗ್ಬಿಟ್ಟೆ ನಾನು ಆ ಮೆಸೇಜು. ಅಲ್ಲಿ ನಿವೇದಿತಾ ಜೈನ್ ಮೇಡಮ್ ಅವರ ಕುಟುಂಬದ ಡೀಟೇಲ್ಸ್ ಇದೆ. ಈ ಲೋಹಿತ್ ಅವರು ಯಾವ ಅಪಾರ್ಟ್ಮೆಂಟಲ್ಲಿದ್ದಾರೆ ಅದೇ ಗೇಟೆಡ್ ಕಮ್ಯುನಿಟಿನಲ್ಲಿ ನಿವೇದಿತಾ ಜೈನ್ ಅವ್ರ ಫ್ಯಾಮ್ಲಿ ಇದೆ. ಸೊ ಆ ಮೆಸೇಜ್ ಕಳಿಸಿದ್ದಾರೆ, ನನಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ನನಗೆ ಸಖತ್ ಎಕ್ಸೈಟ್ ಆಗೋದು. ಅವಾಗ ಬೆಳಗ್ಗೆ 5:45-6 ಗಂಟೆ ಅಷ್ಟೊತ್ತಿಗೆ ಯಾರಿಗೂ ಫೋನ್ ಮಾಡೋದು ಸರಿ ಹೋಗೋದಿಲ್ಲ. ವೆಯ್ಟ್ ಮಾಡಿದೆ ಸ್ವಲ್ಪ ಹೊತ್ತಾಗಲಿ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಲೋಹಿತ್ ಅವರು ಫೋನ್ನ ಕಟ್ ಮಾಡಿದ್ರು.